ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಎಲ್ಲರಿಗೂ ನಮಸ್ಕಾರ. ಒಂದು ಸುಂದರವಾದ ಪ್ರಕೃತಿಯ ನಡುವೆ ನೆಲೆಸಿರುವ ಒಂದು ಅದ್ಭುತವಾದ ಶಕ್ತಿಯ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಂತ ಬಂದಿದ್ದೇನೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ನನ್ನ ಹುಟ್ಟೂರಿನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಹುಂತನಗೋಳಿ. ಈ ಹೆಸರನ್ನ ಕೇಳಲಿಕ್ಕೆ ಎಷ್ಟು ವಿಭಿನ್ನ ಅಂತ ಅನಿಸ್ತದಲ್ಲ. ಹೌದು, ಈ ಸ್ಥಳ ಇರುವುದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹೇರೂರು ಗ್ರಾಮದಲ್ಲಿ. ಈ ಸ್ಥಳಕ್ಕೆ ಆ ಹೆಸರು ಯಾಕೆ ಬಂತು, ಅದರ ಹಿಂದಿನ ಕತೆ ಏನು, ಅದನ್ನೆಲ್ಲಾನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ತಾಯಿಯ ವಿಶೇಷತೆ ಏನು, ತಾಯಿಯ ವೈಶಿಷ್ಟ್ಯತೆಗಳೇನೇನು ಅದನ್ನೆಲ್ಲ ತಿಳ್ಕೊಬರೋಣ. ಇಲ್ಲಿನ ಮುಖ್ಯವಾದ ವಿಶೇಷತೆ ಏನಂದ್ರೆ, ಒಳಗಡೆ ಇರುವ ಬೃಹದಾಕಾರವಾದ ನಾಗದೇವರ ಹುತ್ತದ ಎದುರಿನಲ್ಲಿ ಅಮ್ಮನವರು ನೆಲೆಸಿದ್ದಾರಂತೆ. ಹಾಗೆ ಅಮ್ಮನವರ ಗರ್ಭಗುಡಿಯ ಹೊರಭಾಗದಲ್ಲಿ ನಾಗದೇವರ ಮಂಟಪವನ್ನು ನೀವು ನೋಡಿ. ಅಮ್ಮನವರ ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ, ಯಕ್ಷಿ, ಕ್ಷೇತ್ರಪಾಲ ಮತ್ತು ತುಳಸಿ ಮಾತೆಯನ್ನ 1 ತಿಂಗಳ ಹಿಂದಷ್ಟೇ ಪ್ರತಿಷ್ಠಾಪನೆ ಮಾಡಲಾಯಿತು. ಇಲ್ಲಿ ವೀರಭದ್ರ ಸ್ವಾಮಿಯ ಪ್ರತಿಷ್ಠಾಪನೆ ಹೇಗಾಯಿತು ಅನ್ನೋದು ನಿಮ್ಗೆ ಗೊತ್ತಾ? ಇಲ್ಲಿನ ಅರ್ಚಕರಿಗೆ ಅಲ್ಲೇ ಪಕ್ಕದ ಕಾಡಿನಲ್ಲಿರುವ ವೀರಭದ್ರ ಸ್ವಾಮಿಯ ಶಕ್ತಿಯ ಬಗ್ಗೆ ತಿಳಿದು ಬಂದಿದೆ. ಅವರು ಸಾರ್ವಜನಿಕರಲ್ಲಿ ಈ ವಿಷಯನ್ನ ಚರ್ಚೆ ಮಾಡ್ತಾರೆ. ಅದೇ ತಕ್ಷಣ ಪ್ರತಿಷ್ಠಾಪನೆ ಮಾಡಲಿಕ್ಕೂ ನಿರ್ಧರಿಸ್ತಾರೆ. ಸ್ವಾಮಿಯ ಮೂರ್ತಿಯನ್ನ ಸಂಪೂರ್ಣವಾಗಿ ಹಲಸಿನ ಮರದಿಂದ ಮಾಡಿದ್ದಾರೆ. ಆಹಾ, ಏನ್ ಚಂದ ಅಲ್ವಾ ಸ್ವಾಮಿಯ ಹಲಸಿನ ಮೂರ್ತಿಯನ್ನ ನೋಡ್ಲಿಕ್ಕೆ, ಎಷ್ಟು ಚಂದ ಅಂತ ಅನ್ನಿಸ್ತದಲ್ಲ. ಸ್ವಾಮಿಯ ಎದುರಿನಲ್ಲಿ ಯಕ್ಷಿ ದೇವರು, ಹಿಂಭಾಗದಲ್ಲಿ ಕ್ಷೇತ್ರಪಾಲ, ಪಕ್ಕದಲ್ಲಿ ತುಳಸಿ ಮಾತೆ ಸಹ ಅವ್ರ ಜೊತೆ ನೆಲೆಸಿದ್ದಾರೆ. ಹಾಗೆ ತಾಯಿಯ ಎಡಭಾಗಕ್ಕೆ ಬರ್ತೇನೆ. ತಾಯಿಯ ಎಡಭಾಗದಲ್ಲಿ ಸೌಪರ್ಣಿಕಾ ನದಿ. ಆ ನದಿಯ ನೀರಿನ ಹರಿಯುವ ಜುಳು ನಾದ, ಅಲ್ಲಿ ಇರುವ ವಾಸಿಸುವ ಮೀನುಗಳನ್ನ ನೋಡ್ಲಿಕ್ಕೆ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನಿಸ್ತದೆ. ಈ ನದಿಯಲ್ಲೂ ಸಹ ಒಂದು ಆಶ್ಚರ್ಯಕರವಾದ ವಿಷಯವಿದೆ. ಏನ್ ಗೊತ್ತಾ, ನೀರು ಹರಿದು ಹೋಗ್ತದಲ್ಲ, ಕೆಳಭಾಗದಲ್ಲಿ ದೇವರ ಗುಂಡಿ ಇದೆಯಂತೆ. ಆ ಗುಂಡಿಯ ಒಳಗಡೆ ಅಮ್ಮನವರ ಶಕ್ತಿ ಇದೆ ಅಂತ ಹೇಳಲಾಗ್ತದೆ. ಹಾಗೆ ಇಲ್ಲಿ ತಾಯಿಯ ಬೆಳ್ಳಿಯ ಮುಖವಾಡವಕ್ಕೆ ವಿಶೇಷವಾದ ದಿನಗಳಲ್ಲಿ ತಾಯಿಗೆ ವಿವಿಧವಾದ ಪೂಜೆಯನ್ನ ಸಲ್ಲಿಸಲಾಗ್ತದೆ. ಅಂದ್ರೆ ಮಂಗಳಾರತಿ, ಕುಂಕುಮಾರ್ಚನೆ, ರಂಗಪೂಜೆ, ಇದೇ ತರವಾದ ಹಲವಾರು ಅರ್ಚನೆಗಳನ್ನ, ತಾಯಿಗೆ ಇಷ್ಟವಾಗುವಂತ ಸೇವೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ವಿಶೇಷವಾದ ದಿನ ಏನಂದ್ರೆ ಎಳ್ಳು ಅಮಾವಾಸ್ಯೆ ಜಾತ್ರೆ ಸಮಯದಲ್ಲಿ ಹಲವಾರು ಊರಿಂದ, ದೂರ ಊರಿಂದ ಸಾವಿರಾರು ಭಕ್ತರು ಬರ್ತಾರೆ. ತಾಯಿಗೆ ಸೇವೆಯನ್ನ ಸಲ್ಲಿಸ್ತಾರೆ, ತಾಯಿಯ ಆಶೀರ್ವಾದವನ್ನ ಪಡಿತಾರೆ. ಇಲ್ಲಿ ಕೇಳಿ, ನಾನು ನಿಮ್ ಮೊದಲೇ ಹೇಳಿದ್ದೆ ಅಲ್ವಾ, ಈ ಕ್ಷೇತ್ರಕ್ಕೆ ಹುಂತನಕೋಳಿ ಅಂತ ಯಾಕೆ ಹೆಸರು ಬಂತು ಅಂತ. ಇವಾಗ ಹೇಳ್ತೀನಿ ಕೇಳಿ, ಅದು ಯಾಕೆ ಬಂತು ಅಂತ. ಅಲ್ಲಿ ದೊಡ್ಡದಾದ ಒಂದು ಗೋಳಿ ಮರ ಇತ್ತಂತೆ. ಆ ಗೋಳಿ ಮರದ ಸುತ್ತಲೂ ಹುತ್ತ ನಿರ್ಮಾಣ ಆಯ್ತಂತೆ. ಆ ಹುತ್ತ ನಿರ್ಮಾಣವಾದಾಗಿಂದ ಅಲ್ಲಿ ಈ ಪವಿತ್ರ ಸ್ಥಳಕ್ಕೆ ಹುಂತನಗೋಳಿ ಎಂದೇ ಪ್ರಸಿದ್ಧವಾಗಿದೆ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಸೌಪರ್ಣಿಕಾ ನದಿ ಹರಿತದೆ ಅಂತ. ಮಳೆಗಾಲದ ಸಮಯದಲ್ಲಿ ತುಂಬಾ ನೀರು ಬರ್ತದೆ, ಅವಾಗ ನೆರೆ ಬರುತ್ತೆ. ಆ ನೆರೆಯ ನೀರು ಗರ್ಭಗುಡಿಯನ್ನ ಸ್ಪರ್ಶ ಮಾಡಿ ಹೋಗ್ತದಂತೆ. ಆಹಾ, ಎಷ್ಟು ಆಶ್ಚರ್ಯ ಅಲ್ವಾ. ಇದನ್ನೆಲ್ಲ ಕೇಳಿದ್ ನಿಮ್ಗೂ ತಾಯಿಯ ಆಶೀರ್ವಾದವನ್ನ ಪಡಿಬೇಕಂತ ಅನ್ನಿಸ್ತದಲ್ಲ. ನೀವು ಬನ್ನಿ, ತಾಯಿಯ ಆಶೀರ್ವಾದವನ್ನ ಪಡೀರಿ. ಅಮ್ಮನವರ ಬಗ್ಗೆ ಮತ್ತು ಅಮ್ಮನವರ ಶಕ್ತಿಯ ಬಗ್ಗೆ ನನಗೆ ತಿಳಿದಿರೋಷ್ಟು ನಾನು ಹೇಳಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಸರ್ವೇ ಜನ ಸುಖಿನೋ ಭವಂತು.